ಹೇ ಮಗ, ಏನ್ ಮಗ ಆಗಿದಿವತ್ತು. ಯಾಪ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಮೊದಲನೇ ಮ್ಯಾಚ್ ಸೋಲು ಐರ್ಲೆಂಡ್ ಅಗೇನ್ಸ್ಟ್. ನಂಬ್ತೀರಾ? ನಂಬಲೇಬೇಕು. ಇತಿಹಾಸದಲ್ಲೇ T20s ಅಂತ ಬಂದಾಗ ಇಂಡಿಯಾ ಐರ್ಲೆಂಡ್ ವಿರುದ್ಧ ಸೋತಿರಲಿಲ್ಲ. ಮೊದಲನೇ ಬಾರಿ ಸೋಲು ಕಂಡಿರೋದು ನಮ್ಮ ಇಂಡಿಯಾ. ಶಬಾಷ್ ಹೇಳಲೇಬೇಕು ಗುರು, ರಿಯಲಿ ಶಬಾಷ್ ಹೇಳಲೇಬೇಕು ಐರ್ಲೆಂಡ್ ಆಡಿದಂಥ ಆಟಕ್ಕೆ. ನಾನು ಪ್ರಿವ್ಯೂಲಿ ಹೇಳಿದ್ದೆ ಐರ್ಲೆಂಡರು ಹತ್ರಕ್ಕೆ ಬಂದಿದ್ದಾರೆ ಒಂದೆರಡು ಸಲ ಅವರ ಹೋಮಲ್ಲಿ ಆಡಿದಾಗ, ಬಟ್ ಗೆದ್ದಿಲ್ಲ ನಮ್ಮ ಅಗೇನ್ಸ್ಟು. ಹತ್ರಕ್ಕೆ ಬರ್ಬೋದು, ಗೆದ್ದಿಲ್ಲ ಅಂತ. ಬಟ್ ಇವತ್ತು ಗೆದ್ದೇ ತೋರಿಸ್ಬಿಟ್ರು. ಹತ್ರಕ್ಕಲ್ಲ ಗುರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಡಾಮಿನೇಟೇ ಮಾಡ್ಬಿಟ್ರು ಅಂತ ಹೇಳ್ತೀನಿ ನಾನು. ಐರ್ಲೆಂಡ್ ಅವರು ಅಪ್ರಿಷಿಯೇಟ್ ಮಾಡಲೇಬೇಕು ಐರ್ಲೆಂಡ್ ಆಡ್ರು ಅಂತ ಇವತ್ತು ಆಟಕ್ಕೆ. ಹೌದು, ಅಂಡರ್ಡಾಗ್ಸೇ ಆಗಿದ್ದು ಇವತ್ತು ಮ್ಯಾಚ್. ಮೇನ್ ಗೆಲ್ಲದೇನೆ ಇಂಡಿಯಾ ಅಂತ ಅನ್ಕೊಂಡಿದ್ರು. ಹೆಂಗ್ ಎನರ್ಜೆಟಿಕ್ ಟೀಮ್ ಇದೆ, ಸಿಕ್ಕಾಪಟ್ಟೆ ಸಾಲಿಡ್ ಟೀಮ್ ಇದೆ, ಹೋಗ್ಬಿಟ್ಟು ಕೊಡ್ತಾರ ಸರಿಯಾಗಿ ಅಂತ ಅನ್ಕೊಂಡ್ರೆ ಕಾಲೆತ್ಕೊಂಡ್ಬಿಡ್ದ ಹಂಗೇನೆ. ಸೊ ಆಕ್ಚುಲಿ ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ, ಹೌದು ಇಂಡಿಯನ್ ಟೀಮ್ ಸೋತಿರ್ಬೋದು ಇವತ್ತು, ಐರ್ಲೆಂಡ್ ಟೀಮ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಇವತ್ತು. ತೋರಿಸಿದ್ದಾರೆ, ದಿಲ್ ತೋರಿಸಿದ್ದಾರೆ. T20 ವರ್ಲ್ಡ್ ಕಪ್ ಆದ ನಂತರ ಮೊದಲನೇ ಮ್ಯಾಚ್ ಏನೇ ಇಂಡಿಯಾಗೆ ಸೋಲು ಐರ್ಲೆಂಡ್ ಅಗೇನ್ಸ್ಟ್. ಸೊ ಅಧ್ಯಾಯ ಚೇಂಜ್ ಆಗುತ್ತಾ ಅಥವಾ ಏನೋ ಒಂದು ಮ್ಯಾಚ್ ಹಂಗೆ ಆಗುತ್ತಾ, ಕಾಯ್ದು ನೋಡ್ಬೇಕಾಗುತ್ತೆ. ಬಟ್ ಶ್ರೇಯಸ್ ಅಯ್ಯರ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂದ್ಬಿಟ್ಟಿದೆ ಇವತ್ತು ಸೋತಿರೋದ್ರಿಂದ. ಏನು ಮಾಡ್ತೀರಾ, ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕು ಅಷ್ಟೇ ಐರ್ಲೆಂಡರು. ಕಂಪ್ಯಾರಿಟಿವ್ಲಿ ನೋಡಿ ಎಸಾಗದಾಗ ಪರ್ಫಾರ್ಮ್ ಮಾಡುವಂಥ ಪ್ರಸಿದ್ಧ ಕೃಷ್ಣ ಒಂದೊಂದು ಟೈಮ್ ಪ್ರೈಮ್ ಬುಮ್ರಾ ಥರ ಬೌಲಿಂಗ್ ಮಾಡ್ತಾರೆ, ಪ್ರೈಮ್ ಮೆಗ್ರಾತ್ ಥರ ಬೌಲಿಂಗ್ ಮಾಡ್ತಾರೆ. ಒಂದೊಂದು ಟೈಮ್ ನೋಡ್ತು ಅಂತಂದರೆ ಪ್ರೈಮ್ ಅಶೋಕ್ ತಿನ್ನ ಥರ ಬೌಲಿಂಗ್ ಮಾಡ್ತಾರೆ. ನಾಯಿಗೆ ಚಚ್ಚಿಸ್ಕೊಂಡಂಗೆ 57 ರನ್ನು ಹುಚ್ಚನಾಗಿ ಚಚ್ಚಿದಂಗೆ ಚಚ್ಚಿದಂಗೆನೆ ಅಲ್ಲಿ. ಏನ್ಗುರು ಕೊಟ್ಟಿದ್ದು ಹಾಕೊಂಡು ಸರಿಯಾಗಿ ಇಟ್ರು ಅಲ್ಲಿ. ಡಿಲಾನಿ 27 ರನ್ನು, ಆಲ್ಮೋಸ್ಟ್ ಎಷ್ಟು 17 ಓವರ್ ಅಂತ ಕಾಣ್ತಿತ್ತೆ. ನಾಯಿಗೆ ಚಚ್ಚಿದಂಗೆ ಚಚ್ಚಾಕ್ಬಿಟ್ರು ಪ್ರಸಿದ್ಧ ಕೃಷ್ಣಗೆ. ಒಂದೇ ಓವರ್ಲಿ 27 ರನ್ನು. ಸೊ ಅಲ್ಲಿವರೆಗೂ ಕೂಡ ಅದು ಓವರ್ಗಿನ ಮುಂಚೆವರೆಗೂ ಕೂಡ ಕಂಟ್ರೋಲ್ ಇದ್ರು. ಆ ಓವರ್ ಆಗ್ತಾ ಇದ್ದಾನೆ ಕಂಟ್ರೋಲ್ ಎಲ್ಲ ತಗೋಗ್ಬಿಡ್ತು ಹಂಗೇನೆ ಅಲ್ಲಿ. ಸೊ ಟಕ್ಕರ್ ಆಡಿದ್ದು ಎಂತ ಆಟ ಆಗಿರೋ ಕ್ಯಾಪ್ಟನ್ನು. ಆಸ್ ಎ ಕ್ಯಾಪ್ಟನ್ ಕೂಡ 50 ರನ್ ಹೊಡಿತಾರೆ 30+ ಬಾಲಲ್ಲಿ. ಸೊ ಅವ್ರು ಸ್ಟಾರ್ಟ್ ಮಾಡಿದ್ದು ಈ ಕಡೆಯಿಂದ ಡಾಕ್ಟರ್ವರೆಗೂ ಕೂಡ ಬಂತು. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಐರ್ಲೆಂಡ್ ಅವರಿಂದ. ಸೊ ಓಪನರ್ಸ್ ಏನು ಅಂತ ಮಟ್ಟಿಗೆ ಹೆವಿ ಕಾಂಟ್ರಿಬ್ಯೂಷನ್ ಬರಲ್ಲ ಟಕ್ಟಾರಿಂದ. ಸೊ ಇಬ್ರು ಟಕ್ಟಾರ್ಸು ಕೂಡ ಬೇಗನೆ ಔಟ್ ಆಗ್ತಾರೆ, ಡಿಸ್ಮಿಸ್ ಆಗ್ತಾರೆ. ಟಕರಿಂದ ಸ್ಟಾರ್ಟ್ ಆಗಿದ್ದು ಡಿಲಾನಿ ಜೊತೆಗೆ ಡಾಕ್ಟರ್ ಇಂದ ಎಂಡ್ ಆಗಿದ್ದು. ಸೊ ಸಖತ್ತಾಗಿ ಆಡಿದ್ದಾರೆ ಐರ್ಲೆಂಡರು. ಸೊ ಎರಡು ಮಾತು ಇಲ್ವೇ ಇಲ್ಲ. ನಾವು ನಾಯಿ ಚೇಸ್ಕೊಂಡಿದ್ದೀವಿ. 180+ ಪೋಪ್ಲೆ ಪರವಾಗಿಲ್ಲ, ಒಂದು ಡೀಸೆಂಟಾಗಿ ಆಗಿತ್ತು ಐರ್ಲೆಂಡ್ ಅವರಿಗೆ. ಬಟ್ 180+ ರನ್ಸ್ ಅಂತಂದರೆ ಅದರಲ್ಲಿ ಮೇಯ್ನಾಗೆ ಡಿಲಾನಿಯಿಂದನೇ ಅಂತ ಒಂದು ಅಗ್ರೆಸಿವ್ ಪುಷ್ ಬಂದಿದ್ದು, ಅಂದರೆ ಡೆತ್ ಓವರ್ಸಲ್ಲಿ ಅಂತ ಹೇಳಬೇಕು. ಸೊ ಅವರು ಅಷ್ಟು ಮಟ್ಟಿಗೆ ಪುಷ್ ಕೊಟ್ಟಿರಲ್ಲ ಅಂತಂದಿದ್ರೆ, ಪ್ರಸಿದ್ಧ ಕೃಷ್ಣ ಹಾಕೊಂಡು ಸರಿಯಾಗಿ ವಾಂಚಿರಲ್ಲ ಅಂತಂದರೆ ಈ ಮಟ್ಟಕ್ಕೆ ಸ್ಕೋರು ಬರ್ತಿಲ್ಲ. ಎಷ್ಟು ಗೆದ್ದಿರೋದು ನಾವು, ಅಷ್ಟು 34 ರನ್ನಿಂದ ಗೆದ್ದಿದ್ವಿ. ಅದು ಒಂದೇ ಓವರ್ಲಿ 27 ರನ್ ಬಂತು ಅಲ್ಲಿ ಪ್ರಸಿದ್ಧ ಕೃಷ್ಣ ಅವರ ಓವರಲ್ಲಿ. ಸೊ ಆ ಓವರ್ ಇದೆ ಅದೊಂಥರ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಆಗೋಗ್ಬಿಡ್ತು. ಆಲ್ಮೋಸ್ಟ್ 17ನೇ ಓವರು ಚಚ್ಚಿ ಕೆಡೋಗ್ಬಿಟ್ರು ಪ್ರಸಿದ್ಧ ಕೃಷ್ಣಗೆ. 180+ ಟಾರ್ಗೆಟ್ ಅಲ್ವಾ, ಇದೇನು ಜುಜುಬಿ ಟಾರ್ಗೆಟ್, ಆರಾಮಾಗಿ ಚೇಸ್ ಮಾಡ್ಬೋದು. ಇಂಡಿಯಾ 200 ಕೊಟ್ಟರೆ ಹೊಡೆದು ಬಿಸಾಕ್ತಾರೆ ಐರ್ಲೆಂಡ್ ಅಗೇನ್ಸ್ಟ್. 220 ಕೊಟ್ಟರೆ ಹೊಡೆದು ಬಿಸಾಕ್ತಾರೆ, ಆರಾಮಾಗಿ ಸಲೀಸಾಗಿ ಹೊಡೆದು ಬಿಸಾಕ್ತಾರೆ ಅಂತ ಅನ್ಕೊಂಡಿದ್ದಂಥ ಇಂಡಿಯನ್ ಟೀಮಿಗೆ ಕಾದಿದ್ದು ಆಘಾತ. 20 ಬಾಲಿಗೆ 50 ಹೊಡಿತಾರೆ ಅಭಿಷೇಕ್ ಶರ್ಮಾ. ಸೊ ಅವರು ಸಿಕ್ಕಾಪಟ್ಟೆ ರೊಚ್ಕೆದ್ಬಿಟ್ಟು ಆಡ್ತಾರೆ. ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರ ಮೇಲೆ ವಿಪರೀತವಾಗಿ ಆಡ್ತಾರೆ ಅಂತ. ಅದೇ ರೀತಿ ಆಡಿದ್ರೆ ಇವತ್ತು ವೈಭವ್ ಸೂರ್ಯವಂಶಿ ಅವರ ಆಬ್ಸೆನ್ಸಲ್ಲಿ ಸಂಜು ಸ್ಯಾಮ್ಸನ್ ಅವರ ಪ್ರೆಸೆನ್ಸಲ್ಲಿ ಗೋತಾಗ್ಬಾರ್ದು. ಸಂಜು ಸ್ಯಾಮ್ಸನ್ ಅವರು ಎಲ್ಲಿಗರು, ಇಶಾನ್ ಕಿಶಾನ್ಗಾನು ಶ್ರೇಯಸ್ ಅಯ್ಯರ್ಗಾನು ಬಂದ ತಕ್ಷಣ 3 ಜನ ಲೈನು ಹೋದ್ರು ಅಲ್ಲಿ. ಸೊ 3 ಡಿಸ್ಮಿಸ್. ಪಿರಿಯಾಡಿಕಲಿ ವಿಕೆಟ್ಸ್ ಕಳ್ಕೊಂಡ್ಬಿಟ್ವಿ ನಾವು. ಪೋಪ್ಲೆ ಪರವಾಗಿಲ್ಲ ಚೆನ್ನಾಗಿ ಆಡಿದ್ವಿ, ಬಟ್ ಪಿರಿಯಾಡಿಕಲಿ ವಿಕೆಟ್ಸ್ನ ಕಳ್ಕೊಂಡ್ಬಿಟ್ವಿ ನಾವು. ರನ್ಸ್ ಬಂತು ಪೋಪ್ಲೆ ನಮಗೆ, ಜಸ್ಟ್ ಬಿಕಾಸ್ ಅಭಿಷೇಕ್ ಶರ್ಮಾ ಬಂದಿದ್ದು ನಮಗೆ ರನ್ಸು 50 ರನ್ 20 ಬಾಲಿಗೆ. ಸೊ ಅವ್ರ ವಿಕೆಟ್ ಬೀಳ್ತೋ, ಅವ್ರ ವಿಕೆಟ್ ಬೀಳ್ದಂಗೆ ಡಿಕ್ಲೈನ್ ಸ್ಟಾರ್ಟ್ ಆಗೋಗ್ಬಿಡ್ತು ಇಂಡಿಯನ್ ಟೀಮ್ದು. ಲಾಸ್ಟಿಗೆ ಇದ್ದಿದ್ದು ಎಕ್ಸ್ಪೆಕ್ಟೇಷನ್ ಬಂದು ಶಿವಮ್ ದುಬೆ ಮೇಲೆ ಲೋನ್ ಓಪು. ಶಿವಮ್ ದುಬೆ ಮುಗಿಸ್ಬೇಕು ಮ್ಯಾಚ್ನ. ಅನ್ಬಿಲಿಯಬಲ್ ಅವರೊಬ್ಬರೇ ಆಡೋದಕ್ಕಾಗೋದು. ಇನ್ನು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅಕ್ಷರ್ ಪಟೇಲ್ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಹರ್ಷಿತ್ ರಾಣಾ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾರ ಮೇಲೂ ಇರಲಿಲ್ಲ ನಮಗೆ. ಸೊ ಇದ್ದಿದ್ದು ಎಕ್ಸ್ಪೆಕ್ಟೇಷನು ಶಿವಮ್ ದುಬೆ ಮೇಲೆ. ಅವ್ರು ಯಾವಾಗ ಕಾಟನ್ ಬೋಲ್ಡಾಗಿ ಔಟ್ ಆದ್ರೂ ಅಲ್ಲಿಗೆ ಮ್ಯಾಚ್ ಕಥಮು ನಾಟಕ ಬಂದು ಅಂತ ಗೊತ್ತಾಗೋಗ್ಬಿಡ್ತು. ಬಟ್ ಆದ್ರೂ ಗುರು ಸೀರೀಸ್ ಆಫ್ ವಿಕೆಟ್ಸ್ ಹೆಂಗೆ ಪಟ ನೋಡಿ. ಇಶಾನ್ ಕಿಶಾನು, ಸಂಜು ಸ್ಯಾಮ್ಸನ್ ಜೊತೆಗೆ ಶ್ರೇಯಸ್ ಅಯ್ಯರ್ 3 ವಿಕೆಟ್ ಏನು ಕಳ್ಕೊಂಡ್ವಿ ನಾವು, ಲೈನಿಗೆ ಕಳ್ಕೊಂಡ್ವಿ ಪಟ್ ಅಂತ. ವಾಷಿಂಗ್ಟನ್ ಸುಂದರ್ ಕೂಡ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ. ಏನು ಹೇಳೋಣ ಗುರು, ಏನು ಒಂಥರ ವರ್ಣನೆ ಮಾಡೋದಕ್ಕೆ ಆಗ್ತಿಲ್ಲ. ಒಂಥರ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಖುಷಿನೇ ಆಗ್ತಾಯಿದೆ ಅಂತ ಹೇಳಬೇಕು. ಸೋಲ್ಬೇಕು ನಮ್ಮ ಇಂಡಿಯಾ. ಬರೀ ಗೆದ್ಕೊಂಡು ಹೋಯ್ತು ಅಂದರೆ ಏನು, ಬರೀ ನೋಡಿ ಅಫ್ಘಾನಿಸ್ತಾನ್ ಸೀರೀಸ್ ಗೆದ್ವಿ, ಐರ್ಲೆಂಡ್ ಸೀರೀಸ್ 3 ಎಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ ಹೊಡಿತಾ ಇತ್ತು, ಮಜಾ ಬರೋದಿಲ್ಲ. ಈ ಬಿಡೋರು ಇನ್ನೇನು ಇಂಡಿಯಾ ಗೆಲ್ತಾರೆ ಇನ್ನೇನು ಬಿಡೋ ಅಂತ ಅನ್ಕೊಂಡು ಕೂತ್ಕೊಂತೀವಿ. ಐರ್ಲೆಂಡ್ ಬೆಳೀತಾ ಇದೆಯಲ್ಲ, ಸೊ ಇದು ನನಗೆ ಖುಷಿ ಆಗ್ತದೆ. ಕ್ರಿಕೆಟಲ್ಲಿ ಫಸ್ಟ್ ಟೈಮು ಇಂಡಿಯಾನ ಸೋಲ್ಸಿದೆಯಲ್ಲ ಐರ್ಲೆಂಡ್, ಇದು ನನಗೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇಂಡಿಯಾನೇ ಗೆಲ್ಲಬೇಕು ಅನ್ನೋದಲ್ಲ, ಕ್ರಿಕೆಟ್ ಬೆಳೀತಾ ಇದೆಯಲ್ಲ, ಕ್ರಿಕೆಟ್ ಉದ್ಧಾರ ಆಗ್ತಿದೆಯಲ್ಲ, ನಾನು ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ. ಇಬ್ಬರು ಮ್ಯಾಟಿಗೂ ಕೂಡ 3 ವಿಕೆಟು.
ಸಾಕಷ್ಟು ಸ್ಪೆಲ್ಗಳನ್ನ ಹಾಕಿದ್ದಾರೆ ಇವತ್ತು. ಹೇಳಿದ್ನಲ್ಲ ಮಗ, ಪ್ರಸಿದ್ಧ ಕೃಷ್ಣನ 27 ರನ್ನ ಒಂದು ಓವರ್ ಏನಿದೆ, ಸೊ ಅದೇ ಟರ್ನಿಂಗ್ ಬೋರ್ಡ್ ಆಗೋ ಮ್ಯಾಚ್ ಆಗಿದ್ದು. ಇಲ್ಲ ಇಷ್ಟೊಂದು ಬರ್ತಿಲ್ಲ ಸ್ಕೋರ್ ಇವ್ರದ್ದು, ನಿಜ ಇಷ್ಟು ಬರ್ತಾ ಇರಲಿಲ್ಲ. ಸೊ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು, 160 ಒಳಗಡೆ ಅವ್ರನ್ನ ರೆಸ್ಟ್ರಿಕ್ಟ್ ಆರಾಮಾಗಿ ಮಾಡ್ಬೋದಾಗಿತ್ತು. ಸ್ವಲ್ಪ ಎಫರ್ಟ್ ಚೆನ್ನಾಗಿ ಹಾಕಿತ್ತು ಬೌಲಿಂಗಲ್ಲಿ ಅಂತಂದರೆ. ಸೊ ಬೌಲಿಂಗಲ್ಲಿ ಅಷ್ಟನ್ನಾಗಿ ಹೆವಿ ಪರ್ಫಾರ್ಮೆನ್ಸ್ ಏನು ಬಂದರೆ ನಮ್ಮ ಇಂಡಿಯಾ ಕಡೆಯಿಂದ ಪರವಾಗಿಲ್ಲ, ಡಿಸೆಂಟ್. ಹರ್ಷದೀಪ್ ಸಿಂಗು ಮತ್ತು ಹರ್ಷಿತ್ ರಾಣಾ ಎಲ್ಲ ಪರವಾಗಿಲ್ಲ, ಡಿಸೆಂಟ್ ಬೌಲಿಂಗ್ ಮಾಡಿದ್ರು. ಓಡಿಸ್ಕೊಂಡು ಅವ್ರು ಒಬ್ಬರೇ ಜಾಸ್ತಿ, ಅದು ಪ್ರಸಿದ್ಧ ಕೃಷ್ಣಣ್ಣ. ಸೊ ವಿಲನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬಿಡಿ. 57 ರನ್ನ ಹೊಡ್ಸ್ಕೊಂಡವ್ರೆ ಅಂತ ನೋಡಿ. ಲಾಸ್ಟ್ ಸೀರೀಸಲ್ಲಿ ನೋಡ್ತು ಅಂತಂದರೆ ಹೀರೋ ಆಫ್ ದ ಸೀರೀಸ್ ಆಗಿ ಅನ್ಕೊಂಬಿಡಿ. ಹೊಡೀಸಲ್ಲಿ ಎಲ್ಲಿ ನೋಡ್ತು ಅಂತಂದರೆ ವಿಲನ್ ಆಫ್ ದ ಸೀರೀಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನೋಡೋಣಪ್ಪ ಅದೇನಾಗುತ್ತೆ ಕತೆ ಅಂತ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಶಿವಮ್ ದುಬೆ ಮೇಲೆ ಅಷ್ಟೇ. ಲಾಸ್ಟ್ವರೆಗೂ ಕೂಡ ಲೋನ್ ಹೋಪ್ ಇದ್ದಿದ್ದು. ನಾನು ನೋಡ್ಕೊಂಡು ಕೂತ್ಕೊಂಡಿದ್ದೆ ಮ್ಯಾಚ್ನ. ಏನೋ ಮಾಡಿದ್ರೆ ಅಂತ ಏನೂ ಮಾಡೋದಕ್ಕೆ ಆಗಲಿಲ್ಲ. ಸೀದಾ ಎದ್ದು ಬಂದೆ, ಶಿವಮ್ ದುಬೆ ಔಟ್ ಆಗ್ತಾ ಇದ್ದಂಗೆ. ಸೊ ನಿಮ್ಗೆ ಏನನ್ಸಪ್ಪ ಇವತ್ತಿನ ಮ್ಯಾಚ್ನ ಸೋಲೋದಕ್ಕೆ ನಮ್ಮದು ಮೈನ್ ರೀಸನ್ ಏನು ಅಂತ? ನನ್ನ ಪ್ರಕಾರ ಪಿರಿಯಾಡಿಕ್ ವಿಕೆಟ್ನ ಕಳ್ಕೊಂಡ್ವಿ ನಾವು. ಅಭಿಷೇಕ್ ಶರ್ಮಾ ಅವ್ರು ಔಟ್ ಆದ ನಂತರ ಅಂತೂ ಕೇಳಂಗೇನಿಲ್ಲ, ಡಿಸಾಸ್ಟರ್ ಆಗೋಗ್ಬಿಡ್ವಿ. ಸೊ ಪಿರಿಯಾಡಿಕ್ ಕಳ್ಕೊಂಡು 3-4 ವಿಕೆಟ್ ಬೇಗ ಸೀರೀಸಾಗಿ ಕಳ್ಕೊತಾ ಇದ್ದಾಗ ಮೈನ್ ವಿಕೆಟ್ಸ್ನ ಬೇಗ ಕಳ್ಕೊಳ್ತಾ ಇದ್ದಂಗೆ ಇದರಿಂದ 180+ ನಾವು ಚೇಂಜ್ ಮಾಡೋದಕ್ಕಾಗ್ತದೆ. ಹೌದು, ಎಕ್ಸ್ಪೆಕ್ಟೇಷನ್ ಇತ್ತು, ಏನೇ ಆದ್ರೂ ಕೂಡ, ಏನೇ ವರ್ಸ್ಟ್ ಕೇಸ್ ಆದ್ರೂ ಕೂಡ 5 ವಿಕೆಟ್ ಕಳ್ಕೊಂಡ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಕಮ್ ಬ್ಯಾಕ್ ಮಾಡಿ ಹೊಡೆಯುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇವತ್ತು ಆಗಲಿಲ್ಲ ಕನ್ವರ್ಟ್ ಮಾಡೋದಕ್ಕೆ. ಅಕ್ಷರ್ ಪಟೇಲಿಂದನೂ ಆಗಲಿಲ್ಲ, ಅಭಿಷೇಕ್ ಶರ್ಮಾ ಇವಳಿಂದನೂ ಕೂಡ ಆಗಲಿಲ್ಲ, ಶಿವಮ್ ದುಬೆಯಿಂದ, ವಾಷಿಂಗ್ಟನ್ ಸುಂದರ್ ಕೊಹ್ಲಿಯಿಂದನೂ ಕೂಡ ಆಗಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದು ಮ್ಯಾಚ್ ಸೋತಿದ್ವಿ, ಏನದೇನು ಸೀರೀಸ್ನ ಸೋತೋಗ್ಬಿಟ್ಟಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ್ದಾರ ಪರ್ಫಾರ್ಮ್ ಮಾಡಿದ್ರೆ ಇಂಡಿಯಾ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಹಾನೆಸ್ಟಾಗಿ ಏನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕಿ. ನಾನು ನಿಜವಾಗ್ಲೂ ಹಾನೆಸ್ಟಾಗಿ ಇವತ್ತಿನ ಮ್ಯಾಚ್ ನೋಡ್ಬಿಟ್ಟು ಐರ್ಲೆಂಡ್ ಅವ್ರು ಅಪ್ರಿಷಿಯೇಟ್ ಮಾಡಬೇಕು ಅನಿಸ್ತು. ನಿಜವಾಗ್ಲೂ ಕ್ರಿಕೆಟ್ ಬೆಳೀತಿದೆ ಅಂತ ಖುಷಿ ಆಯಿತು ಗುರು.